ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೇಗೆ ಟ್ರೇಡಿಂಗ್ನ ಶುರು ಮಾಡಬೇಕು, ಹೇಗೆ ಇನ್ವೆಸ್ಟಿಂಗ್ನ ಶುರು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಆ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಟಾಟಾ ಮೋಟಾರ್ಸ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್. ನಿಮಗೆ ಯಾವುದೇ ಪ್ರೈಸ್ ರೀಡಿಂಗ್ ಅಥವಾ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಒಂದು ಇಂಡಿಕೇಟರ್, ನೀವು ಯಾವುದನ್ನು ಕಲ್ತಿದ್ರಿ, ಯಾವುದ್ರಲ್ಲಿ ಟ್ರೇಡ್ ಮಾಡ್ತಿದ್ರಿ ಆ ಇಂಡಿಕೇಟರ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ 9 ಮೂವಿಂಗ್ ಆ್ಯಾವ್ರೇಜ್ ಮತ್ತು 20 ಡೇ ಮೂವಿಂಗ್ ಆ್ಯಾವ್ರೇಜ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಪರ್ಸ್ನಲಾಗಿ ಈ ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀನಿ ಫಾರ್ ದ ಟ್ರೆಂಡ್ ಕನ್ಫರ್ಮೇಷನ್. ಹಾಗೂ ಟ್ರೆಂಡ್ ಡೈರೆಕ್ಷನ್ ಏನು, ಟ್ರೇಡ್ನ ಎಲ್ಲಿ ತೊಗೋಬೇಕು ಅಂತ ಗೊತ್ತಾಗೋಕ್ಕೆ ಈ ಇಂಡಿಕೇಟರ್ಸ್ನ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ. ಈಗ ನೀವು ಯಾವಾಗ ಈ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಮತ್ತು 9 ಡೇ ಮೂವಿಂಗ್ ಆ್ಯಾವ್ರೇಜ್ನ ಕ್ರಾಸ್ ಮಾಡುತ್ತೆ ಪ್ರೈಸು, ಆಗ ಟ್ರೇಡ್ನ ಇನಿಷಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೈಸಸ್ಸು ನಿಮಗೆ 9 ಮತ್ತು 20 ಡೇ ಮೂವಿಂಗ್ ಆ್ಯಾವ್ರೇಜ್ನ ಬ್ರೇಕ್ ಮಾಡಿ ಕೆಳಗಡೆ ಟ್ರೇಡ್ ಆಗೋಕ್ಕೆ ಶುರು ಆಗ್ತದೆ. ಇಲ್ಲಿ ನೀವು ಸೆಲ್ ಟ್ರೇಡ್ನ ಇನಿಷಿಯೇಟ್ ಮಾಡಬೇಕಾಗತ್ತೆ. ಡೈಲಿ ಟೈಮ್ ಫ್ರೇಮ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಲಾರ್ಜರ್ ಟೈಮ್ ಫ್ರೇಮ್ಗೆ ಹೋದಷ್ಟು ನಿಮಗೆ ಟ್ರೆಂಡ್ ಕನ್ಫರ್ಮೇಷನ್ ಕ್ಲಿಯರ್ ಆಗಿರುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಡೈಲಿ ಟೈಮ್ ಫ್ರೇಮ್ ಅಥವಾ ವೀಕ್ಲಿ ಟೈಮ್ ಫ್ರೇಮ್ ಸೂಟಬಲ್ ಆಗಿರುತ್ತೆ. ಸೊ ನೀವಿಲ್ಲಿ ಸೆಲ್ ಟ್ರೇಡ್ನ ಇನಿಷಿಯೇಟ್ ಮಾಡಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ 9 ಮತ್ತು 20 ಡೇ ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರಲ್ಲಿ ನೀವು ಸೆಲ್ ಟ್ರೇಡ್ನ ಇನಿಷಿಯೇಟ್ ಮಾಡ್ತಿದ್ದೀರಾ. ನೀವಿಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡಿ ಅಂದರೆ ಟ್ರೇಡ್ನ ತೊಗೊಂಡು ನಿಮ್ಮ ಸ್ಟಾಪ್ ಲಾಸ್ನ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿದೆ ಇದರ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ನಿಮ್ಮ ಪ್ರಾಫಿಟ್ಸ್ನ ಟ್ರೇಲ್ ಮಾಡ್ಬೋದು. ಎಲ್ಲಿ ತನಕ ಪ್ರೈಸು ಈ 9 ಡೇ ಮೂವಿಂಗ್ ಆ್ಯಾವ್ರೇಜ್ನ ಬ್ರೇಕ್ ಮಾಡಲ್ಲ ಅಲ್ಲಿ ತನಕ ಪ್ರೈಸಸ್ಸು ಟ್ರೆಂಡಿಂಗ್ ಆಗಿರುತ್ತೆ. ಅಂದರೆ ಸ್ಟಾಕ್ ಪ್ರೈಸ್ ಟ್ರೆಂಡಿಂಗ್ ಮೂವ್ ಆಗ್ತಿರುತ್ತೆ. ಈಗ ಇಲ್ಲಿ ಡೌನ್ ಸೈಡ್ ಮೂವ್ ಆಗ್ತಿದೆ. ಯಾವಾಗ ನಿಮ್ಮ ಪ್ರೈಸಸ್ಸು 9 ಮತ್ತು 20 ಡೇ ಮೂವಿಂಗ್ ಆ್ಯಾವ್ರೇಜ್ನ ಬ್ರೇಕ್ ಆಗಿ ಕ್ಯಾಂಡಲ್ ಕ್ಲೋಸಿಂಗ್ ಕೊಡುತ್ತೆ, ಅದು ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿದೆ, ಗ್ರೀನ್ ಕ್ಯಾಂಡಲ್, ಇದು ನಿಮ್ಮ ಸ್ಟಾಪ್ ಲಾಸ್. ಸೊ ನೀವು ಟ್ರೇಡ್ನ ಇನಿಷಿಯೇಟ್ ಮಾಡಿದ್ದು ಇಲ್ಲಿ 1070, 1060, 1070 ಅಲ್ಲಿ ನಿಮ್ಮ ಟ್ರೇಡ್ನ ಇನಿಷಿಯೇಟ್ ಮಾಡಿದ್ರಿ. ನಿಮ್ಮ ಸ್ಟಾಪ್ ಲಾಸ್ 1060ಇಂದ 822 ಅಥವಾ 815 ನೀವು ಟ್ರೇಡ್ನ ಎಕ್ಸಿಟ್ ಆಗ್ತೀರಾ. ಸೊ ಇದು ತುಂಬ ಬೇಸಿಕ್ ಅನಾಲಿಸಿಸ್ ಮತ್ತು ಬೇಸಿಕ್ ಯಾರು ಹೊಸಬ್ರಿದ್ದೀರಿ ಅವ್ರು ಹೇಗೆ ಟ್ರೇಡ್ನ ತೊಗೊಳ್ಬೇಕು ಅನ್ನೋದಕ್ಕೆ. ಸೊ ಈ ಥರದ್ದು 3 ವೀಡಿಯೋಸ್, ಈ ಥರದ್ದು ಕಾಂಟೆಂಟ್ಸಿಗೆ